ಹೆಸರಿನ ಮುಂದಿನ ಕ್ಷೇತ್ರ ದಾವಣಗೆರೆ ಜಿ ಎಂ ಸಿದ್ದೇಶ್ವರ್ ಹಾಲಿ ಸಂಸದರು. ಅವ್ರಿಗೆ ಸಾಕು, ಬೇರೆಯವ್ರಿಗೆ ಕೊಡಿ ಅಂತ ಒಂದಷ್ಟು ಚರ್ಚೆ. ಅವರೇ ನಾನು ಇನ್ನೊಂದ್ಸರಿ ನಿಲ್ಲಲ್ಲ, ನಿಂತ್ರೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಮಾತಾಡ್ಬಿಟ್ಟವ್ರೆ. ಹೌದು, ಈಗ ಸೈಲೆಂಟ್ ಆಗಿರ್ಲಿ ನೋಡಿ ಅಂತವ್ರೆ. ಬಟ್ ಗೆಲುವು ಮುಖ್ಯ ಬಿಜೆಪಿಗೆ. ಹೌದು, ಸಿದ್ದೇಶ್ವರ್ಗಿಂತ ಪ್ರಬಲ ಡಾಕ್ಟರ್ ಟಿ ಜಿ ರವಿಕುಮಾರ ಕೊಡಿ ಅಂತಾರೆ. ಟಿ ಜಿ ರವಿಕುಮಾರ್ ಕೈಲಿ ಮತ್ತೆ ಕ್ಷೇತ್ರ ಉಳಿಸ್ಕೊಳಕ್ ಆಗಲ್ವಾ? ಸಿದ್ದೇಶ್ವರ್ ಮಗ ಅನಿತ್ ಕೊಡ್ಬೋದಲ್ಲ, ಸಿದ್ದೇಶ್ವರ್ ಕೊಡ್ಬೋದು ನೋಡಿ ಅಂತಾರೆ ಅಷ್ಟೇ. ಸಿದ್ದೇಶ್ವರ್ಗೆ ರೀಪ್ಲೇಸ್ ಇಲ್ಲ ಅಂದ್ರೆ ಸಿದ್ದೇಶ್ವರ್ಗೆ ಆಗುತ್ತೆ. ಸಿದ್ದೇಶ್ವರ್ ರೀಪ್ಲೇಸ್ ರವಿಕುಮಾರ್ ಆಗ್ತಾರೆ, ರವಿಕುಮಾರ್ಗೆ ಹೋಗುತ್ತೆ. ಯಾಕೆ ರೇಣುಕಾಚಾರ್ಯ ಸೈಲೆಂಟ್ ಆಗ್ಬಿಟ್ರಪ್ಪ? ಇದು ಒಳ್ಳೆ ಕತೆ. ಅವ್ರು ಕೇಳಿ ನನಗೆ ಬೇಕು ಎಷ್ಟು ದಿನ ಅವ್ರಿಗೆ ಟಿಕೆಟ್ ಕೊಡ್ತೀರ, ಅವ್ರ ಕುಟುಂಬಕ್ಕೆ, ಅವ್ರ ತಂದೆನೋ MP, ಅವರು ರೇಣುಕಾಚಾರ್ಯ ರಿಮೋಟ್ ಗೊಂಬೆ ಇದ್ದಂಗೆ. ಈಗ ಅಲ್ಲಿಂದ ಯಾರೋ ಕೀ ಕೊಡ್ತಿದ್ರು, ಇದು ಕುಣಿತಿತ್ತು ಅಷ್ಟೇ. ಹೌದು, ಫ್ಯಾಕ್ಟೇ ಅದು. ವಿಜಯನ್ ಹಂಗ್ ಮಾಡಿದ್ರೆ ಹಿಂಗೆ, ಹಿಂಗ್ ಮಾಡಿದ್ರೆ ಹಂಗೆ, ಹಂಗೆ ಹಂಗಾಗತ್ತೆ. ವಿಜಯನ್ ಅಧ್ಯಕ್ಷ ಆದ್ಮೇಲೆ ಸುಮ್ಮನೆ ಆಗಿಲ್ವೇನ? ಹೌದು, ಸೈಲೆಂಟ್ ಆಗ್ಬಿಟ್ರೆ ಅದಾದ್ಮೇಲೆ. ಹಾಗಾಗಿ ರೇಣುಕಾಚಾರ್ಯ ಹೇಳಿಕೆಗಳು ಅವರ ಹೇಳಿಕೆಗಳಲ್ಲ, ಯಾರದ್ದೋ ಹೇಳುವ ಹೇಳಿಕೆಗಳಾಗಿತ್ತಷ್ಟೇ. ಸೊ ಹಾಗಾಗಿ ಅನಿತ್ ಸಿದ್ದೇಶ್ವರ್, ರವಿಕುಮಾರ್. ಸಿದ್ದೇಶ್ವರ್ ಬಹುತೇಕ ಎಲಿಮಿನೇಟ್, ಅನಿತ್ ಸಿದ್ದೇಶ್ವರ್ ಟಿ ಜಿ ರವಿಕುಮಾರ್. ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮೇಲೆ ನಿರ್ಧಾರ ಆಗುತ್ತೆ. ಹೌದು, ಅವ್ರು ಯಾರು ಮಾಡ್ತಾರೆ ಅಂತ. ಅಲ್ಲೇನಾರ SS ಮಲ್ಲಿಕಾರ್ಜುನ್ ಫ್ಯಾಮಿಲಿ ಅವರು ಆಗ್ಬಿಟ್ರು ಅಂತಂದ್ರೆ ಇಲ್ಲಿಗೆ ಮತ್ತೆ ಸಿದ್ದೇಶ್ವರ್ ತೆಕೆಗೆ ಹೋಗ್ಬೋದೇನೋ. ಹೌದು, ಅಲ್ಲದೆ ಏನಾರ ವಿನಯ್ ಕುಮಾರ್ಗೆ ಹೋದ್ರೆ ಇಲ್ಲಿ ರವಿಕುಮಾರ್ಗೆ ಆಪ್ಷನ್ ಕೊಡ್ಬೋದು. ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.